ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 7ನೇ ವಾರ್ಡಿನಲ್ಲಿ ಬರುವ ಊರಬಾವಿಯ ಪಕ್ಕದಲ್ಲಿರುವ ನಾಗಪ್ಪನಕಟ್ಟಿಯ ದೇವಸ್ಥಾನದಲ್ಲಿ ದಿನಾಂಕ 27/3/2026 ಶುಕ್ರವಾರದಂದು ನವಗ್ರಹ ಸ್ಥಾಪನೆ ಮಾಡಲಾಯಿತು. ಬೆಳಗ್ಗೆ 6:30 ಹೋಮ ಹವನ ಪ್ರಾರಂಭವಾಯಿತು. ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಮಹಾಸ್ವಾಮಿಗಳು ಹಿರೇಮಠ ನಾವದಿಗಿ ಅವರ ದಿವ್ಯ ಸಾನ್ನಿಧ್ಯದೊಂದಿಗೆ ಹಾಗೂ ಅಮಯ್ಯ ಸ್ವಾಮಿ ಹಿರೇಮಠ ಬಂಟನೂರು ಮತ್ತು ವೀರೇಶ ಯಡಿಯೂರು ಮಠ ಹುಣಸಗಿ ಅವರ ನೇತೃತ್ವದಲ್ಲಿ ಹೋಮ ಹವನ ಕಾರ್ಯಕ್ರಮ ನಡೆಯಿತು. ಹಾಗೂ ಶ್ರೀಮತಿ ಪಾರ್ವತಿ ಚೇತನ್ ದಂಡಿನ್ ದಂಪತಿಗಳು, ಶ್ರೀಮತಿ ರೇಣುಕಾ ಮಲ್ಲಮ್ಮ ಚೆಳ್ಳಿಗಿ ದಂಪತಿಗಳು ಹೋಮ ಹವನ ಪೂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಧ್ಯಾಹ್ನ 12:30 ಮಹಾಮಂಗಳಾರತಿ, ಕರ್ಪೂರದಾರತಿ ಮಾಡುವುದರ ಮೂಲಕ ಹೋಮಕ್ಕೆ ಪೂರ್ಣಾಹುತಿ ನೀಡಲಾಯಿತು. ಸಾನ್ನಿಧ್ಯ ವಹಿಸಿದ ಶ್ರೀಗಳು ಆಶೀರ್ವಾದ ನುಡಿಗಳನ್ನ ಆಡಿದರು. ಈ ನವಗ್ರಹ ಸ್ಥಾಪನೆ ಪೂಜಾ ಕಾರ್ಯದಲ್ಲಿ ಚಂದ್ರಶೇಖರ್ ದಂಡಿನ್, ಸಿದ್ದರಾಮಪ್ಪ ಮುದುಗಲ್, ಬಸವರಾಜ ಮಲಗದಿನ್ನಿ, ಆರ್.ಎಂ. ರೇವಡಿ, ಭೀಮನಗೌಡ ದೇಸಾಯಿ, ಅಪ್ಪಣ್ಣ ಗೋಗಿ, ಬಾಪುಗೌಡ ಪಾಟೀಲ್, ನಂದನಗೌಡ ರಾಮನಗೌಡ್ರು, ಈರಣ್ಣ ಕಾರನೂರ, ಮೋನಪ್ಪ ಶಿಕ್ಷಕರು ಚಿಂಚೋಳಿ, ಈರಣ್ಣ ವಿಶ್ವಕರ್ಮ ಗ್ರಾಮದೇವಿ ಅರ್ಚಕರು, ರುದ್ರಸ್ವಾಮಿ ಗಣಾಚಾರಿ, ಉಮೇಶ್ ವಿಶ್ವಕರ್ಮ, ಶ್ರವಣ್ ಕುಮಾರ್ ವಿಶ್ವಕರ್ಮ ಮತ್ತು ಹುಣಸಗಿಯ ಅಕ್ಕನ ಬಳಗದ ಮಹಿಳಾ ಸಂಘದವರು, ಇನ್ನೂ ಅನೇಕ ಮಹಿಳಾ ಸಂಘ ಸಂಸ್ಥೆಯ ತಾಯಂದಿರು, ಮಾತೆಯರು, ಹಿರಿಯರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ವರದಿ ದೇವೇಂದ್ರಪ್ಪ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ज्योतिर्दीपो देवता माता की जय, गंगा भवानी माता की जय. ಇನ್ನೇನಾಗಬೇಕ್ರಿ, ಯಾವ ಈಗ ನಮ್ಗೆ ನೀರು ಅವಶ್ಯ ಇತ್ತು. ಗಂಗಾ ಪೂಜೆ ಮಾಡಿದೆವು, ಕತ್ತಲಿತ್ತು, ಏನೋ ಕಾಣಲ್ಲ, ಬೆಳಕನ್ನ ಆಶೀರ್ವಾದ ಪಡೆದೆವು. ಆಮೇಲೆ ದೇವ್ರ ಪೂಜೆ ನಡೀತದೆ. ದೇವಾಲಯ ಮೊಟ್ಟ ಮೊದಲ ಪೂಜೆ ಯಾರು ಮಾಡ್ಬೇಕ್ರಿ? ವಿಘ್ನೇಶ್ವರ. ಅದಕ್ಕೆ ಇಷ್ಟು ದಿನ ವಿಘ್ನೇಶ್ವರರಿಂದ ಇಲ್ಲಿ ಬಂದು ಕುಂತು ಇನ್ನು ಕಥೆನೇ ಬೇರೆ. ಜಗತ್ತಿನ ತಂದೆ ತಾಯಿ ಯಾರಂದ್ರೆ ಪಾರ್ವತಿ ಪರಮೇಶ್ವರ. ಅವ್ರ ಪೂಜೆ ಅವ್ರು ಮಾಡ್ಕೊಳ್ಳಿಲ್ಲ, ಮಗನಿಗೆ ಪಟ್ಟಾಧಿಕಾರ ಕೊಟ್ಟರು. ಅದಕ್ಕೋಸ್ಕರ ವಿಘ್ನೇಶ್ವರನ ಆಶೀರ್ವಾದ ಭಾಳ ಮುಖ್ಯ. ವಿಘ್ನೇಶ್ವರನ ಧ್ಯಾನ ಮಾಡ್ತಾರೆ. ಅತ ಮಹಾಗಣಪತಿ ಆವಾನಂ ಗಣಾನಾಂ ತ್ವಾ ಗಣಪತಿ ವಾಮಗೆ ಕವಿಂ ಕವೀನಾಮೋಪಮಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಜ ಆನಶೃಣ್ವನ್ನೋತಿ ಭಿಸ್ಸೀದ ಸಾಧನಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಂ ಗಣಪತಯೇ ನಮೋ ನಮಃ. ಸಶಕ್ತಿ ಸಾಂಗಂ ಸಾಯುಧಂ ಸಾವಾನಾಂ ಸರ್ವ ಗ್ರಾಮಸ್ಥ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಜನಾನಾಂ. ಮಹಾಗಣಪತಿ ನಾ ಮಾಡಿದ ಮಾಡ್ರಿ. ಅತ್ರ ಗಚ್ಚಿ ಆವಾಯಾಮಿ ಆವಾಯಿತೋವ ಸ್ಥಾಪಯಾಮಿ ಸ್ಥಾಪಿತೋವ. विघ्नेश्वर देवता स्वामी सकल षोडशोपचार पूजां भवेयों. बोलो विघ्नेश्वर महाराज की जय, गजानन महाराज की जय. ओम आदित्याय नमः, महारुद्राय नमः, ओम पुरुषोत्तमाय नमः, ओम महामाय नमः, अग्रजाय नमः, ग्रामण्ये नमः, गणपाय नमः, स्थिराय नमः, बुद्धाय नमः, ಹಾಂ ಬರ್ತೀನಿ. ಸೊನ್ನದಕ್ಕೆಲ್ಲ ಕೇಳ ವಿಡಿಯೋದಾಗ ಬರ್ಬೇಕು, ಪೇಪರ್ದಾಗ ಹಾಕ್ಬೇಕಂತ ಅದಕ್ಕೆ ಸೊನ್ನದಕ್ಕೆ.
ಹೆಂಗ ರೀ ಅದೇ ಆಯ್ತು ಅಲ್ಲಿಂದ ಮಾಡ್ತೀರಿ ಬಸ್ ನೋಡ ಕರ್ಕೊಂಡ್ರಿ ಬಸ್ ನೋಡ ಕರ್ಕೊಂಡು ಬರ್ರಿ ಗೌಡ್ರ ಕೂತ್ಕೊಳಮ್ಮ ಅಲ್ಲಕ್ಕ ನೀವು ಬಂದು ಪ್ರದಕ್ಷಿಣೆ ಹಾಕಿ ಇದೆಲ್ಲ ನೋಡಿದ್ರೆ ಕೈಲಾಸ ಕಾಣಕತ್ತದ. ಯಾಕಂದ್ರೆ ಬಸವಣ್ಣ ಇಲ್ಲೇ ಅದಾರ, ಇವತ್ತ ವಿದ್ಯೇಶ್ವರ ಇಲ್ಲೇ ಅದಾರ, ಈಶ್ವರ ಲಿಂಗನು ಇಲ್ಲೇ ಐತಿ, ನಾಗದೇವತೆ ಸುಬ್ರಹ್ಮಣ್ಯನು ಇಲ್ಲೇ ಅದಾರ. ಹಂಗದ್ರ ಜೊತೆಗೆ ನವಗ್ರಹಗಳು ಕೂಡ ಇವತ್ತಿನೆಲ್ಲರೂ ಪ್ರತಿಷ್ಠಾಪನೆ ಮಾಡಿರಿ. ಆ ನವಗ್ರಹಗಳ ಆಶೀರ್ವಾದ ನಿಮ್ಮ ಮಂತ್ರಕ್ಕೆ ಸದಾ ಇರ್ತೈತಿ. ನಮಗ ಮಲ್ಲಪ್ಪನ ಚಳಿಗೆ ಅವರು ಬಹಳ ನಮ್ಮ ಫೋನ್ ಹಚ್ಚಿ ಅದರ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮ ತಮ್ಮ ಅಮೃತ ಹಸ್ತದಿಂದ ಇದರ ಉದ್ಘಾಟನೆ ಪ್ರತಿಷ್ಠಾಪನೆಗೊಳ್ಳಬೇಕಂದಾಗ ಬಹಳ ಖುಷಿ ಆಯ್ತು. ಇನ್ನೊಂದು ಏನಂದ್ರೆ ನಾವೆಲ್ಲ ಅಕ್ಕಂದಿರ ಬಳಗದವರು ಎಲ್ಲರೂ ಕೂಡಿ ಮಾಡ್ಯಾರಂತ ಕೇಳಿದ್ರೆ ಬಹಳ ಖುಷಿ ಆಯ್ತು. ಹೆಣ್ಮಕ್ಳು ಇವತ್ತು ಸಂಘಟನೆ ಆಗಬೇಕು. ಇವತ್ತು ಧಾರ್ಮಿಕ ಕಾರ್ಯಕ್ರಮದೊಳಗೆ ನೀವೆಲ್ಲ ಭಾಗವಹಿಸಬೇಕು. ಹೆಣ್ಮಕ್ಳಿಂದಲೇ ಧಾರ್ಮಿಕ ಪರಂಪರೆ ಉಳಿದೈತೆ, ಗಂಡ್ಮಕ್ಳಿಂದ ಉಳಿದಲ್ಲ. ಗಂಡ್ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಹೊರಗಿಂದ ದಾಸರು ಪ್ರಸಾದ ಮಾಡಿಸ್ತಾರ, ಪೆಂಡಲ್ ಹಾಕಿಸ್ತಾರ, ನೀರಿನ ವ್ಯವಸ್ಥೆ ಮಾಡಿಸ್ತಾರ. ಅಲ್ಲಿ ಪೂಜಾ ಪುರಸ್ಕಾರ ಉಡಿ ತುಂಬುದಾಗ್ಲಿ ಅಂತ ಪೂಜಾ ಪುರಸ್ಕಾರ ಯಾರಿಂದ ಉಳಿದೈತಪ್ಪ ಅಂದ್ರೆ ಅದು ಸ್ತ್ರೀ ಶಕ್ತಿಯಿಂದ ಉಳಿದೈತೆ ಅಂತ ಮಾತನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ನೀವೆಲ್ಲ ಒಂದು ಪುಣ್ಯವನ್ನ ಕೆಲಸ ಮಾಡಿರಿ. ಮನುಷ್ಯ ಯಾವಾಗಲೂ ಪುಣ್ಯದ ನಿಷ್ಠೆಗಿರ್ಬೇಕು.